ವೆಲ್ಕಮ್ ಬ್ಯಾಕ್ ಟು ಶರವ್ಯ ಯೂಟ್ಯೂಬ್ ಚಾನಲ್. ಇವತ್ತು ಏನು ವ್ಲಾಗ್ ಮಾಡ್ತೀನಿ ಅಂದರೆ, ಇವತ್ತು ನಾವು ಫೋಟೋ ಆಲ್ಬಮ್ಸ್ ಬಂದಿದೆ. ಅಂದರೆ ಬೇಬಿದು ಮತ್ತು ಬೇಬಿ ಶವರ್ದು ಎರಡೂ ಫೋಟೋ ಆಲ್ಬಮ್ಸ್ ಇದೆ. ಸೊ ತುಂಬ ಜನ ಡೀಟೇಲ್ಸ್ ಕೊಡ್ತೀರಿ. ನಾನು ಫೋಟೋಶೂಟ್ ಬಗ್ಗೆ ಬೇಬಿದು ರೀಸೆಂಟಾಗಿ ಆಗಿದಾಗ ಫೋಟೋ ಬಗ್ಗೆ ಡೀಟೇಲ್ಸ್ ಕೊಡಿ, ಫೋಟೋಶೂಟ್ ಎಲ್ಲಿ ಮಾಡಿಸಿದ್ದು, ಆಲ್ಬಮ್ ಹಿಂಗಿರುತ್ತೆ ಅಂತೆಲ್ಲ ಕೇಳಿದ್ರಿ. ಸೊ ದಟ್ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ಬಮ್ ಬಂದಾಗ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಆಲ್ಬಮ್ ನಿನ್ನೆ ತಾನೇ ಅರೈವ್ ಆಯಿತು. ಸೊ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೇಬಿ ಆಲ್ಬಮ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡ್ತಿರ್ಬೋದು. ಫಸ್ಟ್ ಔಟರ್ ಕವರ್ ಇದು. ಔಟರ್ ಕವರ್ ಈ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ವರ್ತ್ ಅಂತ ಅನಿಸುತ್ತೆ. ಎಷ್ಟು ಅಮೌಂಟು ಎಲ್ಲ ನಾನು ಲಾಸ್ಟಿಗೆ ಹೇಳ್ತೀನಿ ಡೀಟೇಲ್ಸಾಗಿ. ಫಸ್ಟ್ ಆಲ್ಬಮ್ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಫಸ್ಟು ಈ ಥರ ಇದಿದೆ, ನೀಟಾಗಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಇದು ಆಲ್ಬಮ್. ಆಲ್ಬಮ್ ಹೇಗಿದೆ ಅಂತ ನೋಡೋಣ. ಇದು ಬೇಬಿದು. ಆ್ಯಕ್ಚುಲಿ ಔಟರ್ ಕವರಲ್ಲಿ ಬೇಬಿ ಫೋಟೋ ಹಾಕಿದ್ದಾರೆ. ಅದ ತಕ್ಷಣ ನೋಡಿ ಎಷ್ಟು ಕ್ಯೂಟಾಗಿದೆ, ಸಖತ್ತಾಗಿದೆ. ನೇಮ್ ಕೂಡ ಇಸ್ಕೊತಾರೆ ಅವರು. ಇವಾಗ ನೇಮ್ ರಿವೀಲ್ ಮಾಡಲ್ಲ. ನೇಮ್ ಕೂಡ ಇಸ್ಕೊತಾರೆ. ನೇಮ್ ಫಸ್ಟೇ ಹಾಕ್ಕೊಟ್ಬಿಡ್ತಾರೆ. ಹೀಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಫೋಟೋಸ್ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಲ್ವಾ. ಆ್ಯಕ್ಚುಲಿ ವರ್ತ್ ಅಂತ ಅನ್ನಿಸ್ತು ನಮಗೆ ಈ ಫೋಟೋ ಆಲ್ಬಮ್ಮು. ಕೊಟ್ಟಿದ್ದೆಲ್ಲ ಪ್ರತಿಯೊಂದು ನಿಮಗೆ ಏನು ವಿಡಿಯೋಸ್ ಆಗಿರ್ಬೋದು, ರೀಲ್ ಕೂಡ ಮಾಡಿಕೊಡ್ತಾರೆ ಅವರೇ ನಿಮಗೆ. ಎಲ್ಲ ಕಂಪ್ಲೀಟ್ ಆವಾಗಲೇ ಇದನ್ನು ನಿಮ್ಮ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ಗೆ ಆಲ್ಬಮ್ ಕೊಟ್ಟು ಹೋಗ್ತಾರೆ. ಫಸ್ಟ್ ಆಲ್ಬಮ್ ನೋಡಿಬಿಡಿ. ಆ್ಯಕ್ಚುಲಿ 7 ಥೀಮ್ಸಲ್ಲಿ ಮಾಡಿದ್ದು ನಮ್ಮ ಬೇಬಿಗೆ. 3-4 ಡ್ರೆಸ್ ಚೇಂಜ್ ಮಾಡಿದರು. 7 ಥೀಮ್ಸಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ದು. ನೋಡಿ, ಇದೊಂದು ಹುಟ್ಟಿದ್ದು ಯಾವಾಗ ಡೇಟ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅದರಲ್ಲೊಂದು ಮಾಡ್ತಾರೆ. ನೋಡಿ, ಶರು ಎತ್ಕೊಂಡಿರೋದು ಎಷ್ಟು ಕ್ಯೂಟಾಗಿದ್ದಾಳೆ ಇದರಲ್ಲಿ. ಇದೊಂದು ಮತ್ತು ಇದೆಲ್ಲೋ ಬಂದ್ಬಿಟ್ಟು ಟ್ರೆಡಿಷ್ನಲ್ ಥರ ತೆಗೆದಿದ್ದಾರೆ. ಅವ್ರು ಫಸ್ಟೇ ನಮಗೆ ಕಳಿಸ್ತಾರೆ PDF ಮಾಡಿ ಆಲ್ಬಮ್ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಇದು ಓಕೆನಾ ಅಂತ. ಓಕೆ ಮಾಡಿದ್ಮೇಲೆ ಅವ್ರು ಪ್ರಿಂಟಾಗಿ ಕಳಿಸೋದು. ಇದು ನೋಡಿ ಸಕ್ಕತ್ತಾಗಿದೆ ಅಲ್ಲ. ಆ್ಯಕ್ಚುಲಿ ಬೇಬಿ ಇದರಲ್ಲಿರೋದಕ್ಕೂ ಇವಾಗಿರೋದಕ್ಕೂ ಫುಲ್ ಚೇಂಜ್ ಇದ್ದಾಳೆ. ಹುಟ್ಟಿದಾಗಲೇ ಅದಕ್ಕೆ ಆ ಮೂಮೆಂಟ್ ಬೇಕು ಅಂತಲೇ ನಾವು ಹುಟ್ಟಿದ 7 ಡೇಸ್ಗೆ ಫೋಟೋ ಶೂಟ್ ಮಾಡಿಸಿದ್ದು. ಬಿಕಾಸ್ ಚೇಂಜ್ ಆಗ್ತಿರುತ್ತೆ ಫೇಸು ಮಕ್ಕಳದು ಅಂತಲೇ ನಾನು ರೀಸನ್ಗೆ ನಾವು ಫಸ್ಟ್ ಮಾಡಿಸಿದ್ದು. ಇವಾಗ ತುಂಬ ಚೇಂಜ್ ಆಗಿದ್ದಾಳೆ. ಆ್ಯಕ್ಚುಲಿ ಇದರಲ್ಲಿ ಇದ್ದಂಗೆ ಅವಳೇ ಅಲ್ಲ ಅನಿಸುತ್ತೆ. ಇದು ನೋಡಿ, ನಾನು ಇಷ್ಟು ಕ್ಯೂಟಾಗಿದ್ದೀನಿ ಇದರಲ್ಲಿ. ತುಂಬ ಆ್ಯಕ್ಚುಲಿ ಇದು ಎಷ್ಟು ಪೇಜಿಂದು 25 to 30 ಪೇಜಸ್ ಇದೆ ಇದರಲ್ಲಿ. ತುಂಬ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಶೀಟು. ಮತ್ತು ತುಂಬ ನೀಟಾಗಿ ಫೋಟೋಸ್ನ ಇದು ಮಾಡಿದ್ದಾರೆ, ತೊಳೆದಿದ್ದಾರೆ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದೆಲ್ಲ ನಾವು ಅವ್ರಿಗೆ ಕೊಡೋ ಗಿಫ್ಟ್ ಆ್ಯಕ್ಚುಲಿ ಮಕ್ಕಳಿಗೆ. ಅಂದರೆ ಅವರು ದೊಡ್ಡವರಾದಾಗ ನಮ್ಮ ಫೋಟೋಸ್, ಇವಾಗ ನಮ್ಮದೆಲ್ಲ ಹುಡುಗಿರ್ಗೂ ಎಲ್ಲೋ 1-2 ಸಿಕ್ಕಿರೋ ಹೆಚ್ಚು. ಅವರಿಗೆ ಅವ್ರು ದೊಡ್ಡವರಾದಾಗ ಈ ಫೋಟೋ ಇಟ್ಕೊಂಡು ನೋಡೋಕ್ಕೆ ಅವರಿಗೆ ಎಷ್ಟು ಖುಷಿ ಇರುತ್ತಲ್ವ, ನಮಗೂ ಎಷ್ಟು ಖುಷಿ ಇರುತ್ತಲ್ಲ. ಅದೇ ರೀತಿಯಾಗಿ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟು. ಏನೇ ಆಗಿರಲಿ, ತುಂಬ ಜನ ತುಂಬ ಹೇಳ್ತಾರೆ ಫೋಟೋ ತೆಗೆಸ್ಬೇಡಿ ಅದು ಇದು ಅಂತ. ಅದೆಲ್ಲ ಏನು ತಾಳ್ತೆ ಕೆಡಿಸ್ಕೋಬೇಡಿ. ಯಾಕಂದರೆ ಆ ಮೂಮೆಂಟ್ ಮಕ್ಳಿಗೆ ಮತ್ತೆ ಬರೋಲ್ಲ. ಅವಳು ನೋಡಿದಾಗ ಎಷ್ಟು ಖುಷಿ ಆಗ್ತಾಳೆ. ನನಗೆ ಫೋಟೋಸ್ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನ್ಯೂ ಮಾವ್. ನಮಗೆ ಈವೆನ್ ಏನೋ ಬೇಬಿ ಶವರ್ ಮಾಡಿದಾಗಲೂ ಹೇಳಿದರು ಮಾಡಬೇಡಿ, ಕಣ್ಣೆಸರಾಗುತ್ತೆ. ಫೋಟೋಶೂಟ್ ಮಾಡಿದಾಗಲೂ ಹೇಳಿದರು. ಪ್ರತಿಯೊಂದಕ್ಕೂ ಜನ ಹೇಳ್ತಾನೆ ಇರ್ತಾರೆ. ಇದಪ್ಪ ಅಂದರೆ ನಾನು ತಪ್ಪು ಸರಿ ಅಂತ ಹೇಳಲ್ಲ. ಇದೆಲ್ಲ ನಿಮಗೆ ಬಿಟ್ಟಿದ್ದು. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಅಂದರೆ ಪರವಾಗಿಲ್ಲ. ನಮಗೆ ಮೆಮೊರೀಸ್ ಇರಬೇಕು ಅಂತ ಇತ್ತು, ಸೊ ನಾವು ಮಾಡಿಸಿದ್ವಿ. ಇವಾಗ ನೀವೇ ನೋಡ್ತಿರ್ತಾರ, ತುಂಬ ಜನ ಎಲ್ಲನೂ ಫೋಟೋಶೂಟ್ ಎಲ್ಲನೂ ಮಾಡಿಸ್ತಾರೆ. ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ನಾವೇನೂ ಮಾಡ್ಸೋಕ್ಕಾಗಲ್ಲ. ನೋಡಿದ್ರಲ್ಲ, ಇಟ್ಸ್ ದ ಲಾಸ್ಟ್ ಪೇಜ್. ಇದು ಬೇಬಿ ಕಂಪ್ಲೀಟ್ ಫೋಟೋ ಆಲ್ಬಮ್ ಆಗಿರುತ್ತೆ. ಇದ್ರ ಡೀಟೇಲ್ಸ್ ತುಂಬ ಜನ ಕೇಳಿದ್ರಿಂದ ನಾನು ಇವಾಗ ಹೇಳ್ತಿದ್ದೀನಿ. ಆ್ಯಕ್ಚುಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಲಿಟಲ್ ರೋಸಸ್ ಅಂತ ಅದು ಇನ್ಸ್ಟಾಗ್ರಾಮ್ ಪೇಜ್ ಟ್ಯಾಗ್ ಮಾಡಿರ್ತೀವಿ. ನೀವು ಅಲ್ಲಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಎಲ್ಲನೂ ಡೀಟೇಲ್ಸ್ ಅವ್ರು ವಾಟ್ಸಪ್ ಥ್ರೂ ನಿಮಗೆ ಶೇರ್ ಮಾಡ್ತಾರೆ. ಇದಕ್ಕೆ ಎಷ್ಟಾಯಿತು ಪ್ಯಾಕೇಜ್ ಅಂದರೆ ಟೋಟಲ್ 10,000 ಆಯಿತು. 10,000ಅಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದರೆ 7 ಥೀಮ್ಸು. ಆದರೆ ಅದನ್ನು ಕೂಡ ನೀವೇ ಸೆಲೆಕ್ಟ್ ಮಾಡ್ಕೋಬೋದಾಗುತ್ತೆ. ಅವ್ರು ಕಳಿಸ್ತಾರೆ. ನೀವು PDF-ಅಲ್ಲಿ ಯಾವ್ಯಾವ ಥೀಮ್ಸು, ಯಾವ್ಯಾವ ಡ್ರೆಸ್ಸು, ಯಾವ ಥರ ಫೋಟೋಸ್ ಬೇಕು ಅಂತ ಕಳಿಸ್ತಾರೆ. ನೀವು ಅದ್ರ ಪ್ರಕಾರ ನೋಡಿದ್ರೆ ನೀವು ಯಾವ್ಯಾವ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ಅದನ್ನೇ ತರ್ತಾರೆಲ್ಲ ಸೆಟಪ್ಪು. ಮನೆಗೆ ಬಂದು ಮಾಡ್ಕೊಂಡ್ಕೊಟ್ಟು ತುಂಬ ಚೆನ್ನಾಗಿ ಪ್ರೊಫೆಷ್ನಲಾಗಿ ಹ್ಯಾಂಡಲ್ ಮಾಡ್ತಾರೆ ಬೇಬಿನೂ. ಅದರಲ್ಲಿ ಏನು ಚಿಂತೆ ಇಲ್ಲ. ಬಿಕಾಸ್ ನಾವು 7 ಡೇಸ್ಗೆ ಮಾಡಿಸಿದ್ದು ಬೇಬಿನಿದ್ದನ್ನು. ಚೆನ್ನಾಗಿ ಮಾಡಿ ಎಲ್ಲ ಮಾಡಿಕೊಟ್ಟೋಗ್ತಾರೆ. ಅವಲ್ಲೇ ಫೋಟೋಸು ಕೊಡ್ತಾರೆ, ರಾ ಫೋಟೋಸು ಎಲ್ಲನೂ ಎಡಿಟೆಡ್ ಫೋಟೋಸು ಕೊಡ್ತಾರೆ, ಮತ್ತು ಆಲ್ಬಮು ಕೊಡ್ತಾರೆ. ಇಷ್ಟೇ 10,000ಗೆ ವರ್ತ್ ಅನ್ನಿಸ್ತು. ಬಿಕಾಸ್ ನಾವು ಇವಾಗ ಮದುವೆ ಅದು ಇದು ಶ್ರೀಮಂತ ಅಲ್ಲೆಲ್ಲ ತೊಗೊಂಡಾಗ 10,000ಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದರೆ ವರ್ತಲ್ಲ ಅಂತ ಅನ್ನಿಸ್ತು. ಇದು ಫಸ್ಟು. ನೆಕ್ಸ್ಟ್ ಬಂದುಬಿಟ್ಟು ಬೇಬಿ ಶವರ್ದು.
ಬೇಬಿ ಶವರ್ದು ಆಲ್ಬಮ್. ಇದು ಕೂಡ ರೀಸೆಂಟಾಗಿ ಬಂದಿದ್ದು. ಸೊ ಎರಡೂ ಒಂದೇ ಸರಿ ವಿಡಿಯೋ ಮಾಡೋಣ ಅಂತ ಇದನ್ನು ಮಾಡ್ತಿದ್ದೀನಿ. ಫಸ್ಟ್ ನಾನು ಹೇಳ್ಬಿಡ್ತೀನಿ ಬೇಬಿ ಶವರ್ದು ಎಷ್ಟಾಯಿತು ಅಂತ. ಬೇಬಿ ಶವರ್ದು ಆ್ಯಕ್ಚುಲಿ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿರ್ತೀರ, ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದರೆ ನೋಡಿ, ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಬೇಬಿ ಶವರ್ದು ಟೋಟಲ್ ಪ್ಯಾಕೇಜ್ 25,000 ಆಗಿತ್ತು. ಅದಕ್ಕೆ ನೀವು ಒಂದು ಸಿನಿಮ್ಯಾಟಿಕ್ ವಿಡಿಯೋಗ್ರಫಿ ಮತ್ತು ಆಲ್ಬಮ್ಮು ಮತ್ತು ಫೋಟೋಸು ಅವರು ಪ್ಯಾಕೇಜಲ್ಲಿ ಕವರ್ ಮಾಡೋದು, ಮತ್ತು ಲೊಕೇಶನ್ ಹತ್ರ ಬಂದು ಅವರೇ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಇವೆಂಟ್ ಎಲ್ಲಿರುತ್ತೋ ಅಲ್ಲಿ. ಬೇಬಿ ಶವರ್ ಫೋಟೋಸ್ ನೋಡೋಣ ಬನ್ನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾನು ತುಂಬ ಚೆನ್ನಾಗಿ ಕಾಣ್ತಿದೆ. ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದೆ. ನಾವು ಸೆಲೆಕ್ಟ್ ಮಾಡಿದ ಡೆಕೋರೇಷನ್ ನೋಡಿ, ಕಂಪ್ಲೀಟ್ ಡೆಕೋರೇಷನ್ ಹಿಂಗಿದೆ ಅಂತ. ಡೆಕೋರೇಷನ್ ಬಗ್ಗೆನೂ ಡೀಟೇಲ್ಸ್ ಬೇಕು ಅಂದರೆ ಡಿ ಎಮ್ ಮಾಡಿ. ಅದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ ನಿಮಗೆ ನೋಡಿ. ಪ್ರತಿಯೊಂದು ಒಂದೊಂದು ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಈ ಸೆಟಪ್ ಕಂಪ್ಲೀಟ್ ಬಂದುಬಿಟ್ಟು ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು ನೋಡಿ. ಹೂವು ಎಲ್ಲ ಈ ಥರ ಇಡಬೇಕು, ಮಲ್ಲಿಗೆ ಹೂವು ಇದು ನಾವೇ ತಂದಿದ್ದು. ಇದನ್ನು ಪ್ರಿಂಟ್ ಹಾಕ್ಸಿದ್ದು ನಾವೇ. ಈ ಥರ ಮೀಸೋನಲ್ಲಿ ಆ್ಯಕ್ಚುಲಿ ಆರ್ಡರ್ ಮಾಡ್ಕೊಂಡಿದ್ದು ನಾವಿದು. ಇದನ್ನೆಲ್ಲ ಕಂಪ್ಲೀಟ್ ಸೆಟಪ್ ನಾವೇ ಮಾಡ್ಕೊಂಡಿದ್ದು ಡೆಕೋರೇಷನಲ್ಲೆಲ್ಲ. ಮತ್ತು ಶರು ನಾನು ಕರ್ಕೊಂಬರ್ತಿರೋದು ಇಲ್ಲಿ ಬಾಯ್ ಆರ್ ಗರ್ಲ್ ಅಂತ ವೋಟ್ ಮಾಡೋಕ್ಕೋದು. ಶರು ಗರ್ಲ್ ಅಂತ ವೋಟ್ ಮಾಡೋಕ್ಕಿಂತ ಅವನು ಇಷ್ಟಪಟ್ಟಂಗೆ ಗರ್ಲೇ ಆಗಿದೆ. ಇಲ್ಲೂ ಕೂಡ ಸೇಮ್, ನಾನು ಬಾಯ್ ಅಂತ ಔಟ್ ಹಾಕಿದ್ದೆ, ಅವ್ನು ಗರ್ಲ್ ಅಂತ ಔಟ್ ಹಾಕಿದ್ದ. ಬಟ್ ನನಗೇನು ಬೇಜಾರಿಲ್ಲ, ನನಗೂ ಮಕ್ಕಳಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಇವೆಲ್ಲ ಫ್ರೇಮ್ ತೆಗೆಸ್ಕೋಬೇಕು ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಶೂಟು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿರುತ್ತೆ ಫೋಟೋಸ್ ಅಂತ ಶ್ರೀಮಂತದಲ್ಲಿ. ನನಗೆ ಅವ್ನು ಬಳೆ ತೊಡಿಸ್ತಿರೋದು, ಕುಂಕುಮ ಇಡ್ತಿರೋದು, ಅರಿಶಿನ ಇಡ್ತಿರೋದು, ಪ್ರತಿಯೊಂದು ಮೂಮೆಂಟ್ ಕೂಡ ಪ್ರತಿಯೊಂದು ಕ್ಯಾಪ್ಚರ್ ಮಾಡಿದ್ದಾರೆ. ಮತ್ತು ಎಲ್ಲ ಫೋಟೋಸು ಇದೆ ಅದರದ್ದು ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಯಾವುದೋ ಒಂದು ಮೂವಿಲಿ ಮಾಡೋ ಥರನೇ ಸೆಟಪ್ ಇತ್ತು ಆ್ಯಕ್ಚುಲಿ. ನಾನು ಅಂದ್ಕೊಳೋಕ್ಕಿಂತ ಚೆನ್ನಾಗೇ ಮಾಡಿದೆ. ನಾನು ಆ್ಯಕ್ಚುಲಿ ಶ್ರೀಮಂತ ಬೇಡ ಶರು ಅಂತಲೇ ಇದ್ದೆ. ಕೊನೆವರೆಗೂ ಅವನೇ ಇಲ್ಲ ಮಾಡ್ಬೇಕು, ನೀನು ರಿಗ್ರೆಟ್ ಆಗ್ತೀಯ ಮುಂದಕ್ಕೆ ಅಂತ ಹೇಳಿ ಅವನನ್ನು ಬೇಡ ಅಂದರೂ ಮಾಡಿಸ್ತಾ. ಇವಾಗ ಅನ್ನಿಸ್ತಿದೆ ಅವ್ನು ಮಾಡಿಸಿದ್ದು ಒಳ್ಳೆಯದಾಯಿತು ಅಂತ. ಇಲ್ಲಾಂದರೆ ನಿಜವಾಗ್ಲೂ ನಾನು ರಿಗ್ರೆಟ್ ಆಗ್ತಿದೆ. ಯಾಕಂದರೆ ಫಸ್ಟ್ನೇ ಮಗುಗೆ ಯೂಶ್ವಲಿ ಶ್ರೀಮಂತ ಮಾಡ್ಕೊಳ್ಳೋದು ಎಲ್ಲರೂ. ನಾನು ಇದನ್ನು ಮಿಸ್ ಮಾಡ್ಕೊಂಡಿದ್ರೆ ಮತ್ತೆ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಇದನ್ನು ನನ್ನ ಲೈಫಲ್ಲಿ. ಸೂಪರಾಗಿದೆ. ದೀಸ್ ಆರ್ ದ ಬ್ಯೂಟಿಫುಲ್ ಮೆಮೊರೀಸ್. ಇದು ನಮ್ಮ ಅಜ್ಜಿ, ನಮ್ಮ ಅತ್ತೆ, ನಮ್ಮ ಎಲ್ಲರೂ ಇದ್ದಾರೆ, ನನ್ನ ತಂಗಿ. ಇದು ನಾನು. ಜ್ಯುವೆಲ್ಸ್ ಬಗ್ಗೆ ಕೂಡ ಏನಾದರೂ ಎನ್ಕ್ವೈರಿ ಇದ್ದರೆ ಕಮೆಂಟ್ ಹಾಕಿ. ನಾನು ಹಾಕ್ಕೊಂಡಿದ್ದೆ ಆ್ಯಂಟಿಕ್ ಜ್ಯುವೆಲ್ಸ್ ಥರ. ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಡಿ ಎಮ್ ಮಾಡ್ತೀನಿ. ಎಲ್ಲರದು ಒಂದೊಂದು ಫೋಟೋಸ್ ತೆಗ್ದಿದ್ದೆ ನನಗೆ. ಆ್ಯಕ್ಚುಲಿ ತುಂಬ ಜನ ಬಂದಿದ್ರು ನಾನು ಶ್ರೀಮಂತಕ್ಕೆ. ಫೋಟೋಸ್ ಅಂದರೆ ಜಸ್ಟ್ ಇವರೆಲ್ಲ ಇರೋದು. ಮತ್ತು ಇದು ನೋಡಿ, ಇದು ಫ್ಯಾಮಿಲಿ ಫೋಟೋ. ಇದು ಮಾಡ್ಸೋದು, ಇದು ನಮ್ಮ ಪಪ್ಪ ಅಮ್ಮ, ಇದು ಶರು ಅಪ್ಪ ನಮ್ಮ ಅತ್ತೆ ಮಾವ. ಇದು ಫ್ಯಾಮಿಲಿ ಫೋಟೋ. ಇದು ನಾನು ಶರು. ಇದು ಶರು ಅವರ ಅಣ್ಣ, ಅದಕ್ಕೆ ಅವ್ರ ಫ್ಯಾಮಿಲಿ. ಫಸ್ಟ್ನೇ ಮಗಳು, ಸೆಕೆಂಡ್ ಮಗಳು. ಇವ್ರು ಗೊತ್ತಲ್ಲ, ದೀಕ್ಷಾ, ನಮ್ಮ ಕೆಳಗಡೆ ಮನೆಯವರು. ಅವರು ಪಾಪ ಇಲ್ಲಿಂದ ಬಂದಿದ್ರು ಗೊತ್ತಾ ನಮ್ಮ ಶ್ರೀಮಂತಿಕೆ ಅಂತ. ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ನನ್ನ ತಮ್ಮ ಎಲ್ಲರೂ ಲಾಸ್ಟಿಗೆ ಆರತಿ ಮಾಡ್ತಿರೋದು ಇದು. ಇದೆಲ್ಲ ಲಾಸ್ಟಿಗೆ ನಮ್ಮಿಬ್ಬರು ತೆಗೆಸ್ಕೊಂಡಿದ್ದೋ ಸಿಂಗಲ್ ಹಾಕಿದ್ರಲ್ಲ, ಕಪಲ್ಸ್ ಮಾತ್ರ. ನೋಡಿದ್ರಲ್ಲ ನಮ್ಮ ಬೇಬಿ ಶವರ್ ಆಲ್ಬಮ್ ಹೇಗಿತ್ತು ಅಂತ. ಚೆನ್ನಾಗಿತ್ತಲ್ಲ. ಇಷ್ಟೇ ಅವ್ರು ನೋಡಿದ್ರಲ್ಲ. ಇವತ್ತು ಪಾಪುದು ಮತ್ತು ಬೇಬಿ ಶವರ್ದು ಎರಡೂ ಆಲ್ಬಮ್ ತೋರಿಸಿದ್ದೀನಿ.
ಇದೆರಡೂ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ದಟ್ ನೀವು ಏನಾದರೂ ನಿಮಗೆ ಇಷ್ಟ ಆಗಿ ನೀವು ಈ ಥರ ಮಾಡಿಸ್ಕೋಬೇಕು ಅಂತಿದ್ರೆ ಆ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದಾಗುತ್ತೆ. ಸೊ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿದ್ರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫುಲ್ ವಿಡಿಯೋ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.